ಹಾಯ್ ಹಲೋ ಬನ್ನಿ ಫ್ರೆಂಡ್ಸ್, ಕೆ ಜೆ ಡಿ ಸೂಪರ್ ಸ್ಟಾರ್ ಫ್ಯಾಮಿಲಿಗೆ ಮತ್ತೊಮ್ಮೆ ಸ್ವಾಗತ. ನಿನ್ನೆ ಬರ್ತ್ಡೇ ವಿಡಿಯೋಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಬರ್ತ್ಡೇನೆಲ್ಲ ಮುಗಿಸಿ ಎಲ್ಲ ಊಟ ಗೀಟ ಮಾಡಿ ಮಲ್ಗೋ ಮಠ ಸ್ವಲ್ಪ ಲೇಟ್ ಆತ. ಬೆಳಗ್ಗೆ ಎದ್ದ ತಕ್ಷಣ ಅಡುಗೆನೂ ಉಳ್ದಿತ್ತು. ಹಾಗಾಗಿ ನಮ್ಮ ನೆಗೆಣ್ಣಿ ಮತ್ತು ಮೈದ್ನ ಅವರೆಲ್ಲ ಸೇರಿ ಇಲ್ಲ ಎಲ್ಲರ ಹೊರಗೆ ಊಟಕ್ಕೆ ಹೋಗೋಣ ನಡ್ರಿ ಅಂಥೇಳಿ ಪ್ಲ್ಯಾನ್ ಮಾಡಿದ್ರೆ ಅದ ಅಡುಗೆನೆಲ್ಲ ಬಿಸಿ ಮಾಡ್ಕೊಂಡು ಮತ್ತೊಂದು ಸ್ವಲ್ಪ ಚಿಕನ್ ತೊಗೊಂಡು ಅಲ್ಲೇ ಹೋಗಿ ಬಾರ್ಬಿಕ್ಯೂ ಹಚ್ಚುನು ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ನೋಡ್ರಿ. ಅಷ್ಟರೊಳಗೆ ಬಂದು ನೋಡಿದ್ರೆ ಒಲೆ ಹಚ್ಚಬೇಕಂತ ಪ್ಲ್ಯಾನ್ ಇತ್ತು. ಆದ್ರೆ ಒಲೆ ಹಚ್ಚಕ್ಕೆ ಬಿಡ್ತಾರೋ ಇಲ್ಲೋ ಅಂದ್ಕೊಂಡು ನಾವು ನಮ್ಮ ಮನೆಯಾಗಿರುವಂಥ ಬಾರ್ಬಿಕ್ಯೂನ ತೊಗೊಂಡು ಬಂದ್ವಿ. ಆದ್ರೆ ಅಲ್ಲಿ ಹೋಗಿ ನೋಡಿದ್ವಿ ಎಲ್ಲರೂ ಒಲೆ ಹಚ್ಚಿ ಅಡುಗೆ ಮಾಡೇನ ಪಿಕ್ನಿಕ್ ಮಾಡಿದ್ರೆ ಇರಲಿ ಬಿಡು ಅಂಥೇಳಿ ನಾವು ಒಯ್ದಿದ್ದಂಥ ಬಾರ್ಬಿಕ್ಯೂ ಹಚ್ಚಿ ರೆಡಿ ಮಾಡಕತ್ವಿ ನೋಡ್ರಿ. ನಾನೆಲ್ಲ ಕಟ್ಗೆ ಹುಡುಗರೆಲ್ಲ ಸಣ್ಣ ಸಣ್ಣ ಕಟ್ಗೆ ತಂದು ಹಾಕ್ಕೊಟ್ರೆ ಮನೆಯಿಂದನೂ ಒಂದು ಸ್ವಲ್ಪ ಕಟ್ಗೆಯನ್ನೆಲ್ಲ ಒಯ್ದಿದ್ವಿ. ಅಲ್ಲೆಲ್ಲ ಮತ್ತೊಂದಿಷ್ಟು ಕಟ್ಗೆ ತೊಗೊಂಡು ಹಾಕಿ ಹಚ್ಚಿದ್ವಿ ನೋಡ್ರಿ. ಈ ಕಡೆ ನೆಗೆಣ್ಣಿ ಎಲ್ಲನೂ ಅವಕ್ಕೆ ಗ್ರಿಲ್ ಒಳಗೆ ಹಾಕಿ ಕೊಡಕತ್ತಿದ್ರೆ ಈ ಕಡೆ ನನಗೆ ಕುಂತ ಸುಡಾಕತ್ತಿದ್ದೆ. ನಾವು ಎಲ್ಲರೂ ಸೇರಿ ಕಾರೊಳಗೆ ಬಂದಿದ್ವಿ. ನಮ್ಮ ಮನೆಯವರು 2 ವೀಲರ್ ತೊಗೊಂಡು ಬರಾಕತ್ತಿದ್ರೆ ಚಿಕ್ಕೂಗದು ಸ್ಕೂಲಿಂದ ಕರ್ಕೊಂಡು ಬರೋದು ಲೇಟ್ ಆಕೈತೆ ಅಂಥೇಳಿ ನಾವು ಮೊದಲೇ ಹೋಗಿದ್ವಿ. ಅಷ್ಟರೊಳಗೆ ನಾವು ಹಚ್ಚಿ ಎಲ್ಲ ಬಾರ್ಬಿಕ್ಯೂನೆಲ್ಲ ಹಚ್ಚಿ ಚಿಕನ್ಗೆಲ್ಲ ಗ್ರಿಲ್ನಾಗ ಚಿಕನ್ ಹಾಕಿ ರೆಡಿ ಮಾಡೋ ಮಟ ಅಂದ್ರೆ ನಮ್ಮ ಮನೆಯವ್ರು ಅಷ್ಟರೊಳಗೆ ಬಂದ್ರೆ ನೋಡ್ರಿ. ಮತ್ತಿನ್ನು ನೀರು ಕಡೆ ಹೋದ್ರೆ ವಾಪಸ್ ಮೇಲೆ ಹತ್ತಿ ನೀರು ಕಡೆಯೋದು ಹೋದ್ವಿ ಅಂದ್ರೆ ಬರೋದು ಲೇಟ್ ಆಕೈತೆ ಅಂಥೇಳಿ ಫಸ್ಟ್ ಊಟ ಗೀಟನೆಲ್ಲ ಮುಗಿಸ್ಕೊಂಡು ಆಮೇಲೆ ಮೇಲೆ ಹೋಗೋಣ ನೀರು ನೋಡೋಕೆ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡು ಫಸ್ಟ್ ಊಟಕ್ಕೆಲ್ಲ ರೆಡಿ ಮಾಡ್ಕೊಳಕತ್ತಿದ್ವಿ. ಅಷ್ಟರೊಳಗೆ ನಮ್ಮ ಮನೆಯವರು ಬಂದ್ರೆ ಇನ್ನೇನೈತಿ ಅವ್ರು ಬಂದ ತಕ್ಷಣ ಊಟಕ್ಕೆ ರೆಡಿ ಮಾಡ್ಕೊಂಡ್ವಿ ನೋಡ್ರಿ. ನಾವು ಒಂದು ಭಾಳ ದಿನ ಆಗಿತ್ತು ಎಲ್ಲೂ ಹೊರಗೆ ಊಟ ಕಟ್ಕೊಂಡು ಈ ಥರ ಹೋಗಿರಲಿಲ್ಲ. ಭಾಳ ದಿನ ಆಗಿತ್ತು. ನೀವು ಎಲ್ಲೇ ಯಾವ ಜಾಗಕ್ಕೆ ಹೋಗಿದ್ದೀರಿ ರೀಸೆಂಟಾಗಿ ಅಂಥೇಳಿ ನನಗೆ ಕಮೆಂಟ್ ಹಾಕ್ರಿ. ಹುಡುಗರು ಸಣ್ಣ ಇದ್ದು ಸ್ಕೂಲ್ ಇರ್ತೈತಿ, ಹಬ್ಬ ಹುಣ್ಣಿಮೆ ಅಂಥೇಳಿ ಇಷ್ಟು ಭಾಳ ದಿನದಿಂದ ನಾವು ಎಲ್ಲೂ ಊಟ ಕಟ್ಕೊಂಡು ಹೋಗಿರಲೇ ಇಲ್ಲ. ನಮ್ಮ ಮನ್ಯಾಗ ಹುಡುಗರು ಭಾಳ ಇರೋದ್ರಿಂದ ಫುಲ್ ಅಂದರೆ ಫುಲ್ ಎಂಜಾಯ್ ಮಾಡ್ತಾರೆ ನೋಡ್ರಿ. ನೀವು ಎಲ್ಲರ ಈ ಥರ ಹೊರಗೆ ಹೋದಾಗ ಒಲೆ ಹಚ್ಚಿರಿ, ಇಲ್ಲಾಂದ್ರೆ ಈ ಥರ ಬಾರ್ಬಿಕ್ಯೂ ಇದ್ರೆ ಬಾರ್ಬಿಕ್ಯೂ ಹಚ್ಚಿರಿ. ಒಲೆ ಹಚ್ಕೊಂಡಂತೂ ಭಾಳ ಅಂದ್ರೆ ಚಲೋ ಅನ್ನಿಸ್ತೈತೆ ನೋಡ್ರಿ. ಈ ಕಡೆ ನನ್ನ ಮಗಳ ನೆಗೆಣ್ಣಿ ನಾನು 3 ಮಂದಿ ಅದನ್ನು ನೋಡ್ಕೋತ ಕುಂತಿದ್ವಿ. ನಮ್ಮ ಇದನ್ನ ವಿಡಿಯೋ ಮಾಡಿ ತೋರ್ಸಕತ್ತಿದ್ರೆ. ಎಲ್ಲ ಚಿಕನ್ ರೆಡಿ, ಫ್ರೈ ಎಲ್ಲ ಅದು ರೆಡಿ ಆಯ್ತು ನೋಡ್ರಿ. ಇನ್ನೇನೈತಿ ನಾವೆಲ್ಲ ಊಟ ಮಾಡಕತ್ವಿ. ಏನು ಊಟ ಮಾಡಿದ ತಕ್ಷಣ ಇಲ್ಲೇ ಆಟ ಆಡೋಣ, ಅದು ಮಾಡೋಣ ಇದು ಮಾಡೋಣ ಅಂಥೇಳಿ ಒಂದಿಷ್ಟು ರೀಚ್ ಆಟ ಆಡಿದ್ವಿ. ನಾವು ಕುಂತಲ್ಲೇ ಮೊದಲು ಒಬ್ರು ಯಾರೋ ಅಲ್ಲೇ ಒಲೆ ಹಚ್ಚೇನೆ ಹೋಗಿದ್ರು ನೋಡ್ರಿ. ಅಲ್ಲೇ ನಾವು ಗ್ರಿಲ್ ಇಟ್ಟು ಚಿಕನ್ ಮಾಡಕತ್ತಿದ್ವಿ. ಸ್ವೀಟು, ರೊಟ್ಟಿ, ಚಪಾತಿ, ಚಿಕನ್ ಫ್ರೈ, ಮಟನ್ ಸಾರು ಮತ್ತು ಇದು ತಂದೂರಿ ಚಿಕನ್ ಇಷ್ಟೆಲ್ಲ ಮಾಡಿ ನಾವೆಲ್ಲ ಊಟ ಗೀಟ ಮುಗಿಸ್ಕೊಂಡು ಆಟ ಆಡಿ ಸಂಜೆ 4:30-5 ಗಂಟೆಗೆ ಮೇಲೆ ನೀರು ನೋಡೋಣ ಅಂತ ಹೋದ್ವಿ. ಅದರಲ್ಲೇ ಕೆಳಗೆ ಬಿಡೋಂಗಿಲ್ಲ ಅಂದ್ರೆ ಅಷ್ಟೇ ಮೇಲೆಲ್ಲ ಅಡ್ಡಾಡಿ ಒಂದಿಷ್ಟು ಫೋಟೋನ ತೆಗೆಸ್ಕೊಂಡು ಎಲ್ಲರೂ ಇವರು ನಾವೆಲ್ಲಿ ಕುಂಡಿರ್ತೇವೆ ಫೋಟೋ ತೆಗಿ ಅಂಥೇಳಿ ಅಂದ್ರೆ ಇವರು ನಾವೆಲ್ಲೇ ನೀರು ಕಡೆ ಹೋಗ್ತೇವೆ ಫೋಟೋ ತೆಗಿ ಅಂದರೆ ಇವ್ರದ್ದೆಲ್ಲ ಫೋಟೋ ತಕ್ಕೊಂಡು ಫುಲ್ ಅಂದ್ರೆ ಫುಲ್ ಆ ದಿನ ಫುಲ್ ಎಂಜಾಯ್ ಮಾಡಿದ್ವಿ ನೋಡ್ರಿ.
ನಿಮಗೂ ಟೈಮ್ ಇದ್ರೆ, ಅಕಸ್ಮಾತಾಗಿ ಟೈಮ್ ಇದ್ರೆ ಈ ಥರ ಫ್ಯಾಮಿಲಿ ಕರ್ಕೊಂಡು ಹೊರಗೆ ಹೋಗಿ ಹಿಂಗೆ ಇಷ್ಟ ಸಣ್ಣದ ಟ್ರಿಪ್ ಪಿಕ್ನಿಕ್ ಮಾಡೋದ್ರಿಂದ ಮೈಂಡೂ ಫ್ರೆಶ್ ಆಕೈತಿ ಮತ್ತು ಏನೋ ಒಂಥರ ಚೇಂಜ್ ಅನ್ನಿಸ್ತೈತಿ ಹುಡುಗರಿಗೂ. ನಮ್ಮ ಅತ್ತೆಯವರು ಮ್ಯಾಲೆ ಹತ್ತಿದ್ರೆ ಆದ್ರೆ ಮುಂದೆ ನನಗೆ ನಡೆಯೋಕ್ಕಾಗೋದಿಲ್ಲ, ನೀವು ಹೋಗ್ರಿ ಅಂದ್ರೆ ಅವ್ರು ಅಲ್ಲೇ ಕುಂತಿದ್ರೆ ಮತ್ತು ಅವ್ರನ್ನ ಕರ್ಕೊಂಡು ಕೆಳಗೆ ಬಂದ್ವಿ ನೋಡ್ರಿ. ಮತ್ತೊಮ್ಮೆ ಎಲ್ಲರಿಗೂ ಬಾಯಿ ಹೇಳ್ತಾ, ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಫಾಲೋ ಮಾಡಿರಿ ಹೇಳ್ತಾ